ಏನಾದ್ರೂ ಪ್ರಾರಂಭ ಮಾಡಬೇಕು ಅಂತಂದ ಹೇಳಿದ್ರೆ ಆತ್ಮವಿಶ್ವಾಸದ ಕೊರತೆ ಸಾಕಷ್ಟು ಎದುರಿಸ್ತಾರೆ. ಸೊ ಅಂತ ಯುವಜನ ಸಮೂಹ ತಮ್ಮನ್ನ ತಾವು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂತ ಸಂದೇಶ ತಾವು ಕೊಡ್ಲಿಕ್ಕೆ ಬಯಸ್ತೀರಿ ಅನ್ನುವಂಥದ್ದನ್ನ ಸರ್ ಹೇಳ್ಬಾರ್ದು. ನನ್ನ ರೆಕಾರ್ಡ್ ಅನ್ನುವಂತ ಒಂದು ಡೈರಿ ಇದೆ, ಅದನ್ನ ಬರಿಬೇಕು ಸರ್. ಬರೆದ ನಂತರದಲ್ಲಿ ನೀವು ಹೇಳಿ. ಇಂದಿನ ಯುವಕರೇ ನಾಳಿನ ನಮ್ಮ ನಾಡಿನ ನಾಗರಿಕರು. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ. ಯುವಕರು ಮನಸ್ಸು ಮಾಡಿದ್ರೆ ಏನೇ ಒಂದು ಪರಿವರ್ತನೆ, ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇಡೀ ಜಗತ್ತು ನಮ್ಮ ದೇಶದ ಕಡೆ ನೋಡ್ತಾ ಇದೆ, ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ, ನಮ್ಮ ಯುವ ಪ್ರತಿಭೆಗಳು ಏನು ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿದೇಶದಲ್ಲಿ, ದೊಡ್ಡ ದೊಡ್ಡ ಕಂಪನಿಯಲ್ಲಿ, ಇವತ್ತು ಬಾಹ್ಯಾಕಾಶದಲ್ಲಿ, ಮೈಕ್ರೋಸಾಫ್ಟ್ನಲ್ಲಿ, IBMನಲ್ಲಿ, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಪರಿಣಿತರು ಅನೇಕ ಜನ ಇವತ್ತೇನು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಅದು ನಾವು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಜಗತ್ತು ನಮ್ಮ ಕಡೆ ನೋಡ್ತಾ ಇರ್ತಕ್ಕಂಥದ್ದೇ ಆ ಯುವ ಶಕ್ತಿಯ ಸಾಧನೆ. ಹೀಗಾಗಿ ನಾನು ನಮ್ಮ ಯುವಕರಿಗೆ ಒಂದು ಸಲಹೆ ಕೊಡ್ಬೇಕಂತ ನೀವು ಕಿವಿ ಮಾತಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತ ಅದ್ಭುತವಾದಂತ ಒಂದು ಶಕ್ತಿ ಇದೆ, ಅದಮ್ಯವಾದಂತಹ ಶಕ್ತಿ. ಒಂದು ಮಾತು ಹೇಳ್ತಾರೆ, ಹಿಂತಿರುಗಿ ನೋಡಬೇಡಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗಳಿದ್ರೆ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲ ಆತ್ಮವಿಶ್ವಾಸ ಪರ್ವತವನ್ನು ಚಲಿಸುವಂತೆ ಮಾಡ್ತೀವಿ. ನಿನ್ನ ಹತ್ರ ಎಳ್ಳಷ್ಟು ಆತ್ಮವಿಶ್ವಾಸ ಇದ್ರೆ ಅಸಂಭವವಾದಂಥದ್ದು ಯಾವುದೂ ಇಲ್ಲ. ಹೀಗಾಗಿ ನೀವೆಲ್ಲ ಆರೋಗ್ಯವಂತರಾಗಿರ್ಬೇಕು. ಪ್ರಥಮವಾಗಿ ದುಶ್ಚಟ ರಹಿತರಾಗಿ, ದುರ್ಗುಣ ರಹಿತರಾಗಿ, ಮಾನಸಿಕವಾಗಿ ಪ್ರಬುದ್ಧರಾಗಿ, ಶಾರೀರಿಕವಾಗಿ ಸದೃಢವಾಗಿ ನೀವೆಲ್ಲ ಇವತ್ತು ಬೆಳೆದರೆ ಇಡೀ ಭಾರತ ದೇಶ ಜಗತ್ತಿನಲ್ಲಿ ಬಲಿಷ್ಠವಾದಂತಹ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಯಾರೋ ಬರ್ತಾರೆ ಉದ್ಧಾರ ಮಾಡ್ತಾರೆ ಅಂತಲ್ಲ. ಇವತ್ತು ನೀವೇ ಮುಂದೋಗ್ಬೇಕು, ನೀವೇ ಪರಿಶ್ರಮ ಮಾಡಬೇಕು, ನೀವೇ ಬೆವರು ಸುರಿಸಬೇಕು, ನೀವೇ ನೆದಲುಗಡಬೇಕು. ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಗಳಿಸಬೇಕು. ಒಂದು ಗುರಿ ಇಟ್ಕೊಂಡು ಮುಂದೆ ಹೋದ್ರೆ ನೀವು ಯಶಸ್ವಿ ಆಗ್ತೀರಿ ಅನ್ನುವಂತ ಒಂದು ಹೇಳಿ ನಿಮ್ಮೆಲ್ಲರಿಗೆ ಅಭಿನಂದನೆ, ಶುಭಾಶಯಗಳನ್ನು ಕೋರುತ್ತೇನೆ.